ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನೊಂದು ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅದು ನಂದು ಹೇರ್ ಮಾಸ್ಕ್ ನಾನು ಯಾವ್ದು ಹಾಕ್ತೀನಿ ಅಂತ ಹೇಳ್ಬಿಟ್ಟು. ಆ ವಿಡಿಯೋದಲ್ಲಿ ತುಂಬ ಜನ ನನ್ನ ರಿಕ್ವೆಸ್ಟ್ ಮಾಡಿದ್ರಿ, ನಿಮ್ಮ ಹೇರ್ ಗ್ರೋತ್ ಸೀಕ್ರೆಟ್ ಏನು, ನೀವು ಯಾವ ಸಿರಮ್ ಹಾಕ್ತೀರಾ, ಯಾವ ಶಾಂಪು ಹಾಕ್ತೀರಾ, ಆ ಥರ ಎಲ್ಲ ತುಂಬ ಜನ ಕೇಳಿದರು. ನಾನಿವತ್ತು ನನ್ನ ಹೇರ್ ಗ್ರೋತ್ ಸೀಕ್ರೆಟ್ ಏನಪ್ಪ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಇದು ತುಂಬ ಮ್ಯಾಜಿಕ್ಕಾಗಿ ವರ್ಕ್ ಮಾಡುತ್ತೆ. ತುಂಬ ಚೆನ್ನಾಗಿ 100-200% ನಿಮಗೆ ರಿಸಲ್ಟ್ ಕೊಡುತ್ತೆ. ಬಟ್ ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕಾಯ್ತಾ. ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಯಾಗಿ ನೀವು ಎವ್ರಿ ಡೇ ಅದನ್ನು ಫಾಲೋ ಮಾಡ್ಕೊಂಡು ಹೋದರೆ ಮಾತ್ರನೇ ನಿಮಗೆ ರಿಸಲ್ಟ್ ಸಿಗುತ್ತೆ. ದೆನ್ ಇನ್ ಇಂಪಾರ್ಟೆಂಟ್ ಬಂದು ನಿಮಗೆ ಡಯೆಟ್ ಆಯಿತಾ. ಡಯೆಟು ಕೂಡ ಕರೆಕ್ಟಾಗಿರಬೇಕು. ನೀವು ಯಾವಾಗಲೂ ಏನೋ ತಿನ್ನೋದು, ಇಲ್ಲ ಬರೀ ರೈಸ್ ತಿನ್ನೋದು, ಬರೀ ಕಾರ್ಬ್ಸ್ ಆ ಥರ ತಿನ್ನೋದು, ಆ ಥರ ಎಲ್ಲಾದರೆ ಆಗಲ್ಲ. ಪ್ರೋಟೀನ್ ಇರೋ ಅಂಥ ಫುಡ್ಸು ಮತ್ತು ನ್ಯೂಟ್ರಿಷನ್ಸ್ ಇರೋ ಅಂಥ ಫುಡ್ಡು ಅದೆಲ್ಲ ಚೆನ್ನಾಗಿ ಬ್ಯಾಲೆನ್ಸಿಂಗ್ ಆಗಿ ತೊಗೊಬೇಕಾಗತ್ತೆ. ನೀವು ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಿ, ಮತ್ತು ನಿಮ್ಮ ನಿದ್ರೆ ಕೂಡ ಚೆನ್ನಾಗಿರಬೇಕು ಆಯಿತಾ. ನೀವು ಯಾವಾಗಲೂ ಮಲಗೋದು, ಯಾವಾಗಲೂ ಎದ್ದೇಳೋದು, ಆ ಥರ ಲೇಟ್ ನೈಟ್ ಮಲಗೋದು, ಮತ್ತು ನೀವು ಯಾವಾಗಲೂ ಮೊಬೈಲ್ ನೋಡ್ತಾ ಇರೋದು ನೈಟಲ್ಲಿ, ಆ ಥರ ಎಲ್ಲನೂ ಇದ್ರೂ ಕೂಡ ನಿಮಗೆ ನಿದ್ರೆ ಕಡಿಮೆ ಆಗೋದ್ರಿಂದನೂ ನಿಮ್ಮ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಇಂಟೇಕಲ್ಲಿ ಮತ್ತು ನಿಮ್ಮ ಲೈಫ್ ಸ್ಟೈಲಲ್ಲಿ ಚೇಂಜ್ ಮಾಡಿಕೊಂಡ್ರೆ ನಿಮಗೆ ಅದ್ರ ಜೊತೆಗೆ ಇದನ್ನು ಫಾಲೋ ಮಾಡಿದ್ರೆ ನಿಮಗೆ ಪಕ್ಕ ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಇವಾಗ ನಾನು ನನ್ನ ಹೇರ್ ಗ್ರೋತಿಗೆ ಮತ್ತು ಹೇರ್ ಫಾಲಿಗೆ ನಾನು ಏನು ಹಾಕ್ತೀನಿ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ಮತ್ತೇನಕ್ಕೆ ತಡ, ಬನ್ನಿ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಯಾರಾದರೂ ನನ್ನ ಈ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಚೆನ್ನಾಗಿ ನನಗೆ ಫಾಲೋವರ್ಸ್ ಆಗ್ತಿದ್ದೀರಾ, ಮತ್ತು ವ್ಯೂಸ್ ಕೂಡ ಮಿಲಿಯನ್ಸ್ ಗಟ್ಟಲೆ ಹೋಗ್ತಾ ಇದೆ. ಅದು ಎಲ್ಲದಕ್ಕೂ ಥ್ಯಾಂಕ್ ಯು. ಹಾಗೇ ನೀವು ಯೂಟ್ಯೂಬಲ್ಲಿ ಕೂಡ ನನಗೆ ಸಪೋರ್ಟ್ ಮಾಡಿ, ನನ್ನ ವಿಡಿಯೋಸ್ ನೋಡಿ. ಈ ಥರ ನಾನು ಒಳ್ಳೊಳ್ಳೆ ಕಂಟೆಂಟ್ ಜೊತೆ ನಿಮಗೆ ಸಿಗ್ತೀನಿ, ಮತ್ತು ಒಳ್ಳೊಳ್ಳೆ ಕಂಟೆಂಟ್ನ ನಾನು ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಈಗ ಬನ್ನಿ, ನಾನು ಯಾವುದು ಇಂಗ್ರೀಡಿಯೆಂಟ್ ಅಂದರೆ ಇದರಲ್ಲಿ ಜಾಸ್ತಿ ಮನೇಲಿರೋ ಅಂಥದ್ದೇನೆ ಆಯಿತಾ. ಒಂದೇ ಒಂದು ನೀವು ಔಟ್ಸೈಡಿಂದ ತೊಗೊಬೇಕಾಗುತ್ತೆ. ಇನ್ನೆಲ್ಲ ಮನೆಯಲ್ಲೇ ಸಿಗೋ ಅಂಥ ಪದಾರ್ಥಗಳೇ. ಅದನ್ನು ಯೂಸ್ ಮಾಡಿಕೊಂಡು ನೀವು ಯಾವ ಥರ ಇದನ್ನ ಫಾಲೋ ಮಾಡ್ಬೋದು ಅಂತ ಹೇಳ್ತೀನಿ ಬನ್ನಿ. ಇಲ್ಲಿ ನಾನು ತೊಗೊಂಡಿರೋ ಅಂಥ ಇಂಗ್ರೀಡಿಯೆಂಟ್ಸು: ಮೆಂತ್ಯ 2 ಸ್ಪೂನ್ ತೊಗೊಂಡಿದ್ದೀನಿ, 2-3 ಕಡ್ಡಿಯಾಗಷ್ಟು ಕರಿಬೇವಿನ ಸೊಪ್ಪು, ಮತ್ತು 2 ಕಡ್ಡಿಯಷ್ಟು ರೋಸ್ಮೆರಿ. ಇದೇ ಮೋಸ್ಟ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡೋದು ರೋಸ್ಮೆರಿ ಆಯಿತಾ. ನಾನು ರೋಸ್ಮೆರಿ ಸ್ಪ್ರೇನೇ ಮಾಡೋಕೆ ಹೊರಟಿರೋದು. ಮತ್ತು 5-6 ಲವಂಗ ತೊಗೊಂಡಿದ್ದೀನಿ. ಸರಿ, ಈ ರೋಸ್ಮೆರಿ ಅಂತ ಅಂದ್ರೇನು? ಇದು ಒಂದು ಸಸ್ಯ. ಇದರಲ್ಲಿ ರೋಸ್ಮೆರನಿಕ್ ಆ್ಯಸಿಡ್ ಇರುತ್ತೆ. ಇದು ನಮ್ಮ ಸ್ಕಾಲ್ಪಲ್ಲಿ ಬ್ಲಡ್ ಸರ್ಕ್ಯುಲೇಷನ್ನ ಅತಿ ಹೆಚ್ಚು ಮಾಡುತ್ತೆ. ಆವಾಗ ನಾವು ಕಳ್ಕೊಂಡಿರೋ ಅಂತಹ ಹೇರ್ಸು ರೀಗ್ರೋತ್ ಆಗೋಕ್ಕೆ ತುಂಬಾನೇ ಹೆಲ್ಪ್ ಮಾಡೋ ಅಂಥದ್ದು ರೋಸ್ಮೆರಿ ಆಯಿತಾ. ಹಾಗೆ ಕರಿಬೇವಿನ ಸೊಪ್ಪು ಕೂಡ ತುಂಬ ಒಳ್ಳೆಯದು ಹೇರ್ಸ್ಗೆ, ಅದನ್ನು ಯೂಸ್ ಮಾಡ್ಕೊತಿದ್ದೀನಿ. ಮೆಂತ್ಯ ಕೂಡ ತುಂಬ ತಂಪು, ತುಂಬ ಡ್ರೈ ಸ್ಕಾಲ್ಪ್ ಇದ್ರೆ ಅದೆಲ್ಲ ಚೆನ್ನಾಗಿ ಯೂಸ್ ಆಗುತ್ತೆ. ಇನ್ನೂ ತುಂಬ ಬೆನಿಫಿಟ್ಸ್ ಇದೆ ಅದರಲ್ಲಿ. ಹಾಗೆ ಲವಂಗದಲ್ಲಿ ಕೂಡ ನಮ್ಮ ಹೇರ್ನ ಸ್ಟ್ರಾಂಗ್ ಮಾಡೋದಿಕ್ಕೆ, ಮತ್ತು ಸ್ಕಾಲ್ಪಲ್ಲಿ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ, ಒಬ್ಬೊಬ್ಬರಿಗೆ ಹಿಚ್ಚಿಂಗ್ ಅಂತೂ ತುಂಬ ಇರುತ್ತೆ, ಆ ಇನ್ಫೆಕ್ಷನ್ಸ್ನೆಲ್ಲ ಕಡಿಮೆ ಮಾಡೋದಕ್ಕೆ ಮತ್ತು ಶೈನಿಂಗ್ ಬರೋದಕ್ಕೆ ಇದರಲ್ಲಿ ತುಂಬಾನೇ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು. ಇವಾಗ ನಾನು 200 ml ವಾಟರ್ನ ಹಾಕ್ಕೊಂಡಿದ್ದೀನಿ. ಇವಾಗ ರೋಸ್ಮೆರಿ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಮೆಂತ್ಯ ಲವಂಗ ಎಲ್ಲ ಹಾಕ್ಕೊಂಡು ಇದನ್ನು 15-20 ನಿಮಿಷ ನಾನು ಕುದಿಸ್ಕೊತೀನಿ ಆಯಿತಾ. ನಾನು ಇಲ್ಲಿ ಜಾಸ್ತಿ ಮಾಡ್ಕೊತಿಲ್ಲ, ಯಾಕೆಂತಂದರೆ ನಾನು ತುಂಬ ದಿನ ಅದನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳಲ್ಲ. ಸೊ ಒಂದು 15 ಡೇಸ್ವರೆಗೆ ನಾನು ಸ್ಟೋರ್ ಮಾಡಿ ಇಟ್ಕೊಳ್ಳೋ ಥರ ನಾನು ಮಾಡ್ಕೊತಿದ್ದೀನಿ. ಇದನ್ನು ಒಂದು 200 ml ಆದರೆ ನಮಗೆ ಸಾಕು, ಒಂದು 10 or 15 ಡೇಸ್ ಬರುತ್ತೆ ನಮ್ಮಿಬ್ಬರಿಗೆ ಡೈಲಿ ಯೂಸ್ ಮಾಡೋದ್ರಿಂದ. ಓನ್ಲಿ ಸ್ಕಾಲ್ಪ್ಗೆ ಹಾಕೋದ್ರಿಂದ ನಮಗೆ 10-15 ಡೇಸ್ ಆರಾಮಾಗಿ ಬಂದ್ಬಿಡುತ್ತೆ. ನೀವು ಬೇಕಂತಂದರೆ ಇದನ್ನ ಮಾಡಿಟ್ಕೊಂಡು 1 ಮಂತ್ವರೆಗೂ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು, ಏನೋ ತೊಂದರೆ ಆಗೋದಿಲ್ಲ. ಈಗ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕುದೀತಾ ಇದೆ. ನೀವಿಲ್ಲಿ ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಿಟ್ಟಿದೆ ಅಂತ ಹೇಳಿ. ಇದು ಆಲ್ರೆಡಿ ರೆಡಿ ಆಗಿದೆ, ಬಟ್ ನಾನು 5 to 6 hours ಅದನ್ನ ಕೂಲ್
ಕೂಲ್ ಆಗಕ್ಕೆ ಬಿಡ್ತೀನಿ. ಅದು ಚೆನ್ನಾಗಿ ಕೂಲ್ ಆದಮೇಲೆ ಅದನ್ನು ಒಂದು ಕಂಟೈನರ್ಗೆ ನಾನು ಹಾಕೊತೀನಿ. ಬಟ್ ಒಂದ್ಸರಿ ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ಯೂಸ್ ಮಾಡಿ. ನನಗಂತೂ ತುಂಬಾ ಬೆಸ್ಟ್ ರಿಸಲ್ಟ್ ಬಂದಿದೆ ಅಂತಲೇ ಹೇಳ್ಬೋದು. ತುಂಬ ನನಗೆ ಡ್ಯಾಂಡ್ರಫ್ ಇತ್ತು ಮತ್ತು ಹಿಚ್ಚಿಂಗ್ ಜಾಸ್ತಿ ಇತ್ತು. ಹಾಗೆ ಏರ್ ಫಾಲ್ ಅಂತೂ ಜಾಸ್ತಿನೇ ಇತ್ತು. ನನಗೆ ವಾಶ್ರೂಮ್ಗೆ ಏನಾದರೂ ಹೋಗಿ ಹೆಡ್ ವಾಶ್ ಮಾಡಿದಾಗೆಲ್ಲ ಕೆಳಗಡೆ ಎಲ್ಲ ಫುಲ್ ಹೇರ್ಸ್ಗಳು ಬೀಳ್ತಾ ಇತ್ತು. ಅದೆಲ್ಲನೂ ಫುಲ್ ಕಡಿಮೆ ಆಗಿದೆ. ನನಗೆ ನನ್ನ ಸ್ಕಾಲ್ಪಲ್ಲಿ ಗ್ಯಾಪ್ಸ್ ಇತ್ತು, ಹೇರ್ ಫಾಲ್ ಆಗಿ ಸ್ವಲ್ಪ ಬುಡೆ ಬುಡೆ ಥರ ಕಾಣಿಸ್ತಾ ಇತ್ತು. ಅಲ್ಲೆಲ್ಲ ರೀಗ್ರೋತ್ ಆಗಿದೆ ನನ್ನ ಹೇರ್ಸ್ ಅಂತಲೇ ಹೇಳ್ಬೋದು ಇದನ್ನೇ ಯೂಸ್ ಮಾಡಿದಾಗಿಂದ. ಇವಾಗ ಇದು ಕಂಪ್ಲೀಟಾಗಿ 5ರಿಂದ 6 ಅವರು ಚೆನ್ನಾಗಿ ಹಿಡ್ದಿದೆ ಇದರಲ್ಲಿ. ಸೊ ನಾನು ಇದನ್ನ ಇವಾಗ ಒಂದು ಗ್ಲಾಸ್ಗೆ ಹಾಕೊತಿದ್ದೀನಿ. ಇದರಿಂದ ನಾನು ಒಂದು ಕಂಟೈನರ್ಗೆ ಶಿಫ್ಟ್ ಮಾಡ್ಕೊತೀನಿ. ಇದು ಇಷ್ಟಾಗಿದೆ ನೋಡಿ. ನಾನು ಫುಲ್ ಒಂದು ಗ್ಲಾಸ್ ಹಾಕಿದ್ದೆ, ಒಂದು 15ರಿಂದ 20 ನಿಮಿಷ ಕುದಿಸ್ಮೇಲೆ ಇಷ್ಟು ಬಂದಿದೆ ನೀರು ಅದರಲ್ಲಿ. ಇದನ್ನ ನಾನು ಈ ಕಂಟೈನರ್ಗೆ ಹಾಕಿ ಇಟ್ಕೊತಿದ್ದೀನಿ. ಇನ್ನೂ ಸ್ವಲ್ಪ ಅದರಲ್ಲಿ ಮಿಕ್ಕತ್ತೆ, ಅದನ್ನ ಇನ್ನೊಂದು ಕಂಟೈನರ್ಗೆ ಹಾಕಿ ಅದನ್ನ ಫ್ರಿಜ್ಜಲ್ಲಿ ಇಟ್ಕೊತೀನಿ. ಇದ್ರಲ್ಲಿ ಖಾಲಿ ಆದ್ಮೇಲೆ ಅದರಿಂದ ಇದಕ್ಕೆ ಶಿಫ್ಟ್ ಮಾಡಿ ನಾವು ಮತ್ತೆ ಸ್ಪ್ರೇ ಮಾಡ್ಕೊಳ್ಬೋದು. ಇದನ್ನ ನೋಡ್ಬೋದು, ಇದೆಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಇಂದಾನೆ ಮಾಡಿರೋ ಅಂಥದ್ದು. ಇದನ್ನ ಮಸ್ಟ್ ಟ್ರೈ ಅಂತಾನೆ ಹೇಳ್ಬೋದು ಗೈಸ್. ನೀವಂತೂ ಟ್ರೈ ಮಾಡಲೇಬೇಕು ಇದನ್ನ, ನಿಮಗೆ ಪಕ್ಕಾ ರಿಸಲ್ಟ್ ಬರುತ್ತೆ. ಇದನ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ, ನೀವೇ ಬಿಡೋದಿಲ್ಲ. ನೋಡಿದ್ರಲ್ಲ ನಾನು ಯಾವ ಥರ ಹೇರ್ ಸ್ಪ್ರೇನ ಮಾಡಿದೆ ಅಂತ ಹೇಳ್ಬಿಟ್ಟು. ನಿಮಗೂ ಕೂಡ ಇಷ್ಟ ಆಗುತ್ತೆ. ನೀವು ಕೂಡ ಮನೇಲಿ ಒಂದ್ಸರಿ ಆದರೂ ಟ್ರೈ ಮಾಡಲೇಬೇಕಿದನ್ನು. ನಾನು ಯಾವ ಥರ ಅಪ್ಲೈ ಮಾಡ್ಕೊತೀನಿ ಹೇರ್ಗೆ ಅಂತ ಅಂದರೆ, ಎವ್ರಿ ನೈಟ್ ಆಯಿತಾ, ಅಂದರೆ ಡ್ರೈ ಇರಬೇಕು. ನಿಮ್ಮ ಸ್ಕಾಲ್ಪ್ ಕೂಡ ಫುಲ್ ಡ್ರೈ ಆಗಿರಬೇಕು, ವೆಟ್ ಇರಬಾರ್ದು. ನೀರು ಥರ ಇರೋ ಕಡೆ ಎಲ್ಲ ನೀವು ಈ ಸ್ಪ್ರೇನ ಹಾಕಿದ್ರೆ ಮತ್ತೆ ಫಂಗಲ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಡ್ರೈ ಇರೋ ಸ್ಕಾಲ್ಪ್ಗೆ ಹಾಕಬೇಕಾಗತ್ತೆ ಆಯಿತಾ. ಬೋರ್ಡೆ ಎಲ್ಲ ಫುಲ್ ಡ್ರೈ ಇರಬೇಕು. ಆವಾಗ ಮಾತ್ರ ಈ ಸ್ಪ್ರೇನ ನೀಟಾಗಿ ಪಾರ್ಟಿಷನ್ ಮಾಡ್ಕೊಂಡು ಸ್ಪ್ರೇ ಮಾಡಿಕೊಂಡ್ರೆ ಎವ್ರಿ ನೈಟ್ ನೀವು ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ನಾನು ಯೂಶ್ವಲಿ ಯಾವ ಥರ ಮಾಡ್ತೀನಿ ಅಂತಂದರೆ, ಎವ್ರಿ ನೈಟ್ ಅದನ್ನು ಅಪ್ಲೈ ಮಾಡ್ಕೊತೀನಿ. ಥರ್ಡ್ ಡೇ ಅಂದರೆ ಫಸ್ಟ್ ಡೇ ಇವತ್ತು, ಸೆಕೆಂಡ್ ಡೇ ನಾಳೆ, ಥರ್ಡ್ ಡೇ ಇರುತ್ತಲ್ವ, ಆ ಥರ್ಡ್ ಡೇಲಿ ನಾನು ಹೆಡ್ ವಾಶ್ ಮಾಡ್ತೀನಿ. ನೀವು ಅದೇ ಥರ ಫಾಲೋ ಮಾಡಿ. ಇಲ್ಲ ಅಂತ ಅಂದರೆ ನೀವು ಡೈಲಿ ನೀವು ವಾಶ್ ಮಾಡಬೇಕು ಹೇರ್ನ ಅಂತ ಅಂದರೆ ನೀವು ಆರಾಮಾಗಿ ಡೈಲಿ ವಾಶ್ ಮಾಡ್ಬೋದು. ಬಟ್ ಡೈಲಿ ವಾಶ್ ಮಾಡೋದ್ರಿಂದ ನಿಮ್ಮ ಸ್ಕಾಲ್ಪು ಫುಲ್ ಡ್ರೈ ಆಗುತ್ತೆ. ಸೊ 2 ಡೇಸ್ಗೊಂದ್ಸೋ ಇಲ್ಲ 3 ಡೇಸ್ಗೊಂದ್ಸೋ ಆ ಥರ ನೀವು ಹೆಡ್ ವಾಶ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ. ಈ ಥರ ಇರುತ್ತೆ. ಸೊ ನೀವೇನು ಮಾಡಿ ಅಂತ ಅಂದರೆ ನನ್ನ ಥರನೇ ಫಾಲೋ ಮಾಡಿದ್ರೆ ಮಾಡಿ ಆಯಿತಾ. ಆ ಥರ ಫಸ್ಟು 2 ಡೇಸ್ ನಾನು ಕಂಟಿನ್ಯೂಸ್ ಆಗಿ ಏರ್ ಸ್ಪ್ರೇ ಮಾಡ್ಕೊತೀನಿ ಸ್ಕಾಲ್ಪಿಗೆ ಮಾತ್ರ. ಹೇರ್ಸ್ಗೆ ಫುಲ್ ಲೆಂತ್ ಹೇರ್ಸ್ಗೇನೂ ಹಾಕೋದು ಬೇಕಾಗಿಲ್ಲ. ನಮಗೆ ಮೇನ್ ಇಂಪಾರ್ಟೆಂಟ್ ನಾವು ಯಾವುದಕ್ಕೆ ಆದ್ಯತೆ ಕೊಡಬೇಕಂತಂದರೆ ರೂಟ್ಸ್ ಆಯಿತಾ. ನಮ್ಮ ರೂಟ್ಸ್ ಗಟ್ಟಿ ಇದ್ರೇ ಅಲ್ಲಿ ನಮಗೆ ಹೇರ್ಸ್ ಕೂಡ ಹೆಲ್ದಿ ಆಗಿರುತ್ತೆ ಆಯಿತಾ. ನಮ್ಮ ಹೇರ್ ಲೆಂತ್ ಕೂಡ ಚೆನ್ನಾಗಿರುತ್ತೆ. ರೀಗ್ರೋತ್ ಆಗೋಕ್ಕೆ, ನಿಮ್ಮ ಹೇರ್ಸು ರೀಗ್ರೋತ್ ಆಗೋಕ್ಕೆ ಅದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ರೋಸ್ಮೆರಿ ವಾಟರು. ಈ ರೋಸ್ಮೆರಿ ನಿಮಗೆ ಸೂಪರ್ ಮಾರ್ಕೆಟ್ಗಳಲ್ಲಿ ಈಸಿಯಾಗಿ ಸಿಗುತ್ತೆ. ಇಲ್ಲ ಅಂತಂದರೆ ಆನ್ಲೈನಲ್ಲಿ ತುಂಬ ಈಸಿಯಾಗಿ ಸಿಗುತ್ತೆ. ನೀವೆಲ್ಲಾದರೂ ಸೂಪರ್ ಮಾರ್ಕೆಟ್ಗೆ ಹೋದಾಗಲಾದರೂ ತೊಗೊಂಬರ್ಬೋದು. ಇನ್ ಕೇಸ್ ನೀವು ಸೂಪರ್ ಮಾರ್ಕೆಟಲ್ಲಿ ಸಿಗಲಿಲ್ಲ ಅಂತ ಅಂದರೆ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಝೆಪ್ಟೋದಲ್ಲೋ ಇಲ್ಲ ಬ್ಲಿಂಕಿಟಲ್ಲೋ ಆ ಥರ ಇನ್ನೂ ಬೇರೆ ಇದೆ ಅಲ್ವಾ, ಅದರಲ್ಲೆಲ್ಲ ಆರಾಮಾಗಿ ಸಿಕ್ಬಿಡುತ್ತೆ. ಅಂತ ಜಾಸ್ತಿ ರೇಟ್ ಕೂಡ ಇಲ್ಲ ಆಯಿತಾ. ಇದಕ್ಕೆ ಸ್ವಲ್ಪ ಕಡಿಮೆನೇ ಇದೆ. ನೀವು ಬೇರೆ ಪ್ರಾಡಕ್ಟ್ಸ್ನ ಈಗ ಆನ್ಲೈನಲ್ಲಿ ರೋಸ್ಮೆರಿ, ಹಾಲ್ಫ್ ಗುಡ್ನೆಸ್ ರೋಸ್ಮೆರಿ ಆಯಿಲ್, ಇದು ಏರ್ ಸ್ಪ್ರೇ ಎಲ್ಲ ಇದೆ ಅಲ್ವಾ, ಅದನ್ನೆಲ್ಲ ತೊಗೊಂಡ್ರೆ ನಿಮಗೆ ಜಾಸ್ತಿ ಇದೆ ಪ್ರೈಸ್ ಅನಿಸುತ್ತೆ. ನೀವು ಮನೆಯಲ್ಲೇ ಈ ಥರ ನ್ಯಾಚುರಲ್ ಆಗಿ ರೋಸ್ಮೆರಿ ವಾಟ್ರನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಒಳ್ಳೆ ಹೆಲ್ದಿಯಾಗಿ ನೀವೇ ಇನ್ನೂ ಚೆನ್ನಾಗಿ ಬೇಗ ಗ್ರೋ ಮಾಡ್ಕೊಬೋದು ಅಂತ ಹೇಳ್ತೀನಿ. ನಾನು ತುಂಬ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀನಿ ಮುಂಚೆ, ಅದು ಯಾವುದೂ ನನಗೆ ಅಷ್ಟೊಂದು ರಿಸಲ್ಟ್ ಕೊಟ್ಟಿಲ್ಲ. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಕೂಡ ಈ ರೋಸ್ಮೆರಿ ವಾಟರನ್ನ ನಾವು ಯೂಸ್ ಮಾಡ್ತಿದ್ದೀವಿ. ಆಲ್ಮೋಸ್ಟ್ ಈಗ ನಮಗೆ 6 ಮಂತ್ಸ್ ಹತ್ತಿರ ಆಯಿತು ನಾನು ಯೂಸ್ ಮಾಡಿ. ಈಗ ಖಾಲಿ ಆಗಿದೆ, ಸೊ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೆ. ಅದಕ್ಕೆ ನೀವು ತುಂಬ ಜನ ಕೇಳಿದ್ರಿ ನನಗೆ ಇನ್ಸ್ಟಾಗ್ರಾಮಲ್ಲೆಲ್ಲ. ಸೊ ಯಾಕೆ ಈ ವಿಡಿಯೋ ಮಾಡಿ ನಿಮಗೂ ಕೂಡ ಹೇಳ್ಬಾರ್ದು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದನ್ನು ನೀವು ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡಿ. ಅಟ್ಲೀಸ್ಟು 3 ಮಂತ್ಸ್ ವರೆಗಾದ್ರೂ ನೀವು ಕಂಟಿನ್ಯೂಸ್ ಆಗಿ ಇದನ್ನು ಯೂಸ್ ಮಾಡಿದ್ರೆ ಒಂದು ಪಕ್ಕಾ ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಡಯಟ್ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ಪ್ರೋಟೀನ್ ಮತ್ತು ನ್ಯೂಟ್ರಿಷನ್ ಇರೋ ಫುಡ್ಡನ್ನು ತೊಗೊಬೇಕು. ಬೇಗ ಮಲಗಬೇಕು, ತುಂಬ ನಿದ್ದೆಗೆಡಬಾರ್ದು. ಅದೆಲ್ಲನೂ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಿಮಗೆ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಮತ್ತು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ
ಆಯಿತಾ. ರಿಸಲ್ಟ್ ಸಿಗುತ್ತೆ ಮೇಯ್ನಾಗಿ. ನನಗೆ ನೋಡ್ಬೋದು ಇಲ್ಲೆಲ್ಲ ಬೇಬಿ ಏರ್ಸ್ ಎಷ್ಟು ಬಂದಿದೆ ಅಂತ ಹೇಳಿ. ಇಲ್ಲಿ ನೋಡಿ, ಎಲ್ಲ ಬೇಬಿ ಏರ್ಸ್ ಎಲ್ಲ ರೀಗ್ರೋತ್ ಆಗ್ತಾ ಇರೋದು, ರೀಗ್ರೋತ್ ಆಗಿರೋ ಅಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನೀವು 1 ಡೇ ಮಾಡಿ 2 ಡೇಸ್ ಮಾಡಿ ದಯವಿಟ್ಟು ಬಿಡಕ್ಕೆ ಹೋಗ್ಬೇಡಿ. ಕನ್ಸಿಸ್ಟೆನ್ಸಿ ಇರಬೇಕು, ಕಂಟಿನ್ಯೂಸ್ ಆಗಿ ಮಾಡಬೇಕು ಆಯಿತಾ. ನೀವು ಇವತ್ತು ಮಾಡ್ತೀರಾ, ಅಯ್ಯೋ ಬಿಡು ಇವತ್ತು ಯಾರೋ ಹಾಕೋದು ಮಾಡೋದು, ನಾಳೆ ಹಾಕೋಣ, ಇಲ್ಲ ಅಂತಂದರೆ 1 ವೀಕ್ ಬಿಟ್ಟು ಹಾಕೋಣ, ಆ ಥರ ಎಲ್ಲ ಮಾಡಿದ್ರೆ ಏನಾಗುತ್ತೆ ಅಂತ ಅಂದರೆ ನಿಮಗೆ ರಿಸಲ್ಟ್ ಸಿಗೋದಿಲ್ಲ. ನೀವೇನೇ ಮಾಡಿದ್ರು ರಿಸಲ್ಟ್ ಸಿಗೋದಿಲ್ಲ. ಈಗ ಬರೀ ಇದನ್ನೇ ಯೂಸ್ ಏರ್ ಸ್ಪ್ರೇನೇ ಯೂಸ್ ಮಾಡ್ತಾ ಇದ್ರೆ ನೀವು ಏನು ಇಂಟೆಕ್ ಚೆನ್ನಾಗಿ ತಗೊಂಡಿಲ್ಲ, ನಿಮಗೆ ಹೇಗೆ ರಿಸಲ್ಟ್ ಸಿಗುತ್ತೆ ನೀವು ಹೇಳಿ ಅಲ್ವಾ. ಅದಕ್ಕೆ ಹೇಳೋದು ಫುಡ್ ಕೂಡ ಚೆನ್ನಾಗಿ ತಗೊಳ್ಳಿ ನೀವು. ಹಾಗೆ ನೀರು ಚೆನ್ನಾಗಿ ಕುಡೀರಿ ಆಯಿತಾ. ನೀರು ಚೆನ್ನಾಗಿ ಕುಡೀರಿ. ಡ್ರೈ ಸ್ಕಾಲ್ಪ್ ಆಗೋರಿಗೆಲ್ಲ ಇದು ನೀರು ಚೆನ್ನಾಗಿ ಕುಡಿದ್ರೆ ಒಳ್ಳೆಯದು. ಹೈಡ್ರೇಟಾಗಿ ಇಟ್ಕೊಳ್ಳಿ ಅಷ್ಟೇ. ನನಗೆ ಗೊತ್ತಿರೋ ಅಷ್ಟು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನನ್ನ ಕಡೆಯಿಂದ ಹೇಳ್ಬೇಕಂತ ಅಂದರೆ ಗುಡ್ ರಿಸಲ್ಟ್ ಬಂದಿದೆ ನನಗೆ. ಮತ್ತು ನನ್ನ ಹಸ್ಬೆಂಡ್ಗೂ ಕೂಡ ನಾನು ಹಾಕ್ತೀನಿ. ಸೊ ಅವ್ರಿಗೂ ಕೂಡ ರಿಸಲ್ಟ್ ಚೆನ್ನಾಗಿ ಬಂದಿದೆ. ಇನ್ನೂ ಏನಾದರೂ ನಿಮಗೆ ಡ್ಯಾಂಡ್ರಫ್ ಹೋಗೋ ಅಂಥ ವೀಡಿಯೋಸ್ ಬೇಕು ಅಂತ ಅಂದರೆ, ಹೇರ್ ಮಾಸ್ಕ್ಗಳು ನನಗೆ ಇನ್ನೂ ತುಂಬ ನ್ಯಾಚುರಲ್ ಹೇರ್ ಮಾಸ್ಕ್ಗಳು ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಎಲ್ಲನೂ ಹೇಳ್ತೀನಿ ಯಾವ್ದ್ಯಾವುದು ಏರ್ ಮಾಸ್ಕ್ ನಾನು ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಎಷ್ಟು ತಿಕ್ಕಾಗೂ ಬಂದಿದೆ ನೋಡಿ. ನಂದೇನು ಅಂತ ತಿನ್ನಿಲ್ಲ ಆಯಿತಾ. ಹೇರ್ಸು ನೋಡಿ ಎಷ್ಟು ತಿಕ್ಕಾಗಿದೆ ಫುಲ್ಲು ಈ ಥರ. ಸೊ ನೀವು ಟ್ರೈ ಮಾಡಿ ಈ ಥರ ಫುಲ್ ತಿಕ್ ಹೇರ್ಸ್ನ ತಗೊಳ್ಳಿ ಆಯಿತಾ. ನನಗೆ ಗೊತ್ತಿರೋದನ್ನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಾನೇನು ಫುಲ್ ಪಂಟಿ ಅಲ್ಲ, ಬಟ್ ನನಗೆ ಜಾಸ್ತಿ ಹೇರ್ ಫಾಲ್ ಆಗ್ತಾಯಿತ್ತು ಮುಂಚೆ ಅಂತ ಅಂದರೆ ನಾನು ದುಬೈಗೆ ಬಂದಾಗ ಆಯಿತಾ. ಇನ್ನೇನು ಮಾಡೋದು, ದುಬೈಗೆ ಬಂದರೆ ನೀರು ಚೇಂಜ್ ಆಗುತ್ತೆ, ಮತ್ತು ಇಲ್ಲಿ ತುಂಬ ಬಿಸಿ ಇರುತ್ತೆ. ಆವಾಗ ಎಲ್ಲ ರೂಟ್ ಡ್ರೈ ಆಗೋದು ಮತ್ತು ನಮಗೆ ಹೇರ್ ಫಾಲ್ ಆಗೋದು ಅದೆಲ್ಲ ಕಾಮನ್. ಅದಕ್ಕೇನಾದರೂ ನಾವು ಮಾಡಲೇಬೇಕಲ್ವ. ಇಲ್ಲ ಅಂತ ಅಂದರೆ ಊರಿಂದ ಬರುವಾಗ ಚೆನ್ನಾಗಿ ಹೇರ್ಸ್ ಇರ್ತಿತ್ತು, ಇಲ್ಲಿಂದ ಹೋಗ್ಬೇಕಂತಂದರೆ ಫುಲ್ ಬಾಣಲಿಯಾಗಿ ಹೋಗ್ಬೇಕಾಗಿತ್ತು. ಆ ಥರ ಆಗ್ಬಿಡೋದು. ಸೊ ನೀವು ಟ್ರೈ ಮಾಡಿ, ಕನ್ಸಿಸ್ಟೆನ್ಸಿಯಾಗಿ ಟ್ರೈ ಮಾಡಿ. 3rd ಡೇ ನೀವು ಹೆಡ್ ವಾಶ್ ಮಾಡೋ ಥರ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಹೀಗೆ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಬರ್ತಾ ಇರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮಗೆ ನೆಕ್ಸ್ಟು ಯಾವ ವಿಡಿಯೋ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ. ನಾನು ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು. ಬಾಯ್.